ಮೊದಲಿಗೆ ಇವರಿಬ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಹುಡುಗ ಅಂತ ಗೊತ್ತಾಗಿದ್ದ ತಕ್ಷಣ ಪ್ರೋಗ್ರಾಮ್ ಕೂಡ ಒಪ್ಕೊಂಡು. ಸೊ ತುಂಬ ಧನ್ಯವಾದಗಳು. ಅಂದರೆ ಡೈರೆಕ್ಟರ್ ಗೊತ್ತಿರ್ತಾರೆ, ಅಷ್ಟೇ ಡೈರೆಕ್ಟರ್ ಒಬ್ಬ ಡೈರೆಕ್ಟ್ ಆಗ್ತಾನೆ ಅಂದರೆ ಅದು ಎಂಥ ಕಷ್ಟದ ಇದೆ ಅಂತ. ಅದು ಬಿಟ್ಟು ಹೇಳೋದಾದ್ರೆ ಪ್ರಮೋದ್ ಸಿಂಪಲ್ ಆನ್ ಲವ್ ಸ್ಟೋರಿಗೆ ರೋಸ್ ಹಿಡ್ಕೊಂಬಂದಿದ್ದ ನನಗೆ ಕೊಡೋಕ್ಕೆ. ನಾನು ಯಾರು ಹುಡುಗ ಬಂದವನು ಪ್ರಪೋಸ್ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ದೆ. ಸೊ ಆಮೇಲೆ ನಮ್ಮ ಏರಿಯಾದವನು ಅಂತ ಗೊತ್ತಾಯಿತು. ಅದಾದಮೇಲೆ ಟಚಲ್ಲೇ ಇದ್ದು ಆಮೇಲೆ ಅಷ್ಟು ಡೈರೆಕ್ಟ್ರಾಗಿ ಮಾಡ್ದ. ಇನ್ನೊಂದು ಶಾಕಿಂಗ್ ವಿಷಯ ಏನಂದರೆ ರಂಜಿತ್ ಹೀರೋ ಏನಿದ್ದಾರೆ ಇವನು ಕೂಡ ನನಗೆ ಅಸಿಸ್ಟೆಂಟ್ ಡೈರೆಕ್ಟ್ರ್. ಚಮಕ್ ಫಿಲಮ್ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ. ಬಟ್ ಇವನು ಹಾರ್ಡ್ ವರ್ಕ್ ಮಾಡೋನು, ಅವನ ಹಾರ್ಡ್ ವರ್ಕ್ ಮಾಡಿರೋ ಥರ ಶೋ ಕೊಡೋನು. ಅವಾಗ ಗೊತ್ತಾಗೋದು ಈ ಪೀಸ್ ಯಾಕೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ವೇಲ್ಲ ಅಂತ. ಹೀರೋ ಮೆಟೀರಿಯಲ್ ಇದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ವೇಲ್ಲ ಅಂತ ಆಗ್ಲೇ ಗೊತ್ತಾಗೋದು. ಆಮೇಲೆ ಇವ್ರು ಶಾರ್ಟ್ ಮೂವೀಸ್ ಮಾಡ್ತಿದ್ರು, ಅವಾಗ ಗೊತ್ತಾಯ್ತು ಅವನು ಆರ್ಟಿಸ್ಟ್ ಆಗ್ತಾ ಇದ್ದಾನೆ ಅಂತ. ಬಟ್ ನನ್ನ ಹತ್ರ ಹೇಳ್ಕೊಂಡಿರ್ಲಿಲ್ಲ ಯಾವತ್ತೂ ನಾನು ಆರ್ಟಿಸ್ಟ್ ಅಂತ. ಬಟ್ ಆಮೇಲೆ ಗೊತ್ತಾಗ್ತಿತ್ತು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾನೆ. ನಾನೊಂದಷ್ಟು ಫುಟೇಜಸ್ ಎಲ್ಲ ನೋಡಿದ್ದೀನಿ ಮುಂಚೆನೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅದು ಬಿಟ್ಟು ಲಿರಿಸಿಸ್ಟ್ ಬಜಾರಲ್ಲಿ ಒಂದು ಮಸಾಣ ಸೇರೋಯ್ತು ಅಂತ ಒಂದು ಪ್ಯಾಥೋ ಸಾಂಗ್ ಬರ್ತಿದ್ದ ಪ್ರಮೋದ್. ಈ ಫಿಲಮ್ ಫುಟೇಜಸ್ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಬಟ್ ನಾವೆಲ್ಲ ಅದೇ ಮಾತಾಡ್ಕೊಂಡು ನಾವೆಷ್ಟು ಲಕ್ಕಿ ಇದ್ದೋ ಅಂದರೆ ಜನ ನಮ್ಗೆ ಉಗಿಯೋಕ್ಕಾದ್ರೂ ಥಿಯೇಟ್ರ್ ಬರೋರು, ಬಂದು ಸರಿ ಇಲ್ಲ ಅಂತ ಹೇಳೋರು. ಇವತ್ತು ಚೆನ್ನಾಗಿದೆ ಅಂದರೆ ಹೊಗಳಕ್ಕೂ ಬರ್ತಿಲ್ಲ ಜನ ಥಿಯೇಟ್ರಿಗೆ, ಅದೇನು ಅಂತ ಗೊತ್ತಿಲ್ಲ. ನಾವು ಕೋವಿಡ್ ಆದ್ಮೇಲೆ ಅಂದ್ಕೊಂಡು OTT ರೈಟರ್ಸ್ಗೆಲ್ಲ ಬ್ಲೆಸ್ಡ್ ಆಗುತ್ತೆ. ಸೊ ನಾವು ಅಂದ್ಕೊಂಡಿದ್ದ ಕಂಟೆಂಟ್ ಎಲ್ಲ ಮೋಸ್ಟ್ಲಿ ಮಾಡ್ಬೋದು. ಸೊ ಅದರಲ್ಲಿ ಬಟ್ ಉಲ್ಟಾ ಆಗುತ್ತೆ ಈಗ, OTT ನೋಡ್ಕೊತೀವಿ ಬಿಡು ಅಂತ. ಈಗ ನನ್ನ ಮೂವಿ ಹೋಗಿದೆ TV ರೇಟ್ಸ್ ಮತ್ತೆ OTT ರೇಟ್ಸ್ ಒಂದು ಸಲ ಬರಬೇಕಿದೆ. ಬಟ್ ನನಗೆ ಹೇಳಕ್ ಭಯ, ಹೇಳಿದ್ರೆ ಅಲ್ಲಿ ಬರುತ್ತಿಲ್ಲ ಅಂತ ಆಲ್ರೆಡಿ ಫಿಕ್ಸ್ ಆಗ್ತಾರೆ. ಸೊ ಜನ ಥಿಯೇಟ್ರಿಗೆ ಬರಲಿ ಅಂದ್ಬಿಟ್ಟು ಇನ್ನೂ ಆಗಿಲ್ಲ ಒಂದು ಏನೂ ಆಗಿಲ್ಲ ಬಿಸ್ನೆಸ್ ಅಂತ ಹೇಳ್ಕೊಂಡು ಹೊಡ್ತಾ ಇದ್ದೀವಿ. ಸೊ ಈ ರೀತಿ ಆಗ್ಬಿಟ್ಟಿದೆ. ಬಟ್ ಅಫ್ಕೋರ್ಸ್ ಒಂದು ಟ್ರೆಂಡಿಂಗ್ ಹಾಗೆ ಆಗುತ್ತೆ. ಯಾವುದೋ ಒಂದು ಬ್ಯಾಡ್ ಫೇಸಲ್ಲಿ ಇದೀವಿ ಅಷ್ಟೇ, ಮತ್ತೆ ಅದೊಂದು ಸರಿ ಹೋಗುತ್ತೆ. ಪ್ರತಿಯೊಬ್ಬರು ಸಿನಿಮಾನು ಕನ್ನಡಿಗರು ಬಂದು ನೋಡ್ತಾರೆ ಅಂತದಕ್ಕೆ ಈಗ 3 ಮಲಯಾಳಂ ಮೂವಿ ಚೆನ್ನಾಗಿ ಓದ್ತಿದೆ, ಅದಕ್ಕೆ ಉದಾಹರಣೆ. ಚೆನ್ನಾಗಿ ನೋಡ್ತಾರೆ ಅಂತ. ಸೊ ಅದೇ ಎಲ್ಲರೂ ಮಾಧ್ಯಮ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಹೊಸೊಬ್ರನ್ನ ಬಂದು ಪ್ರೋತ್ಸಾಹಿಸಿ. ಅಂದರೆ ಅಫ್ಕೋರ್ಸ್ ನೀವೊಂದಷ್ಟು ವಿಜುವಲ್ಸ್ ನೋಡ್ತೀರಾ, ನೋಡಿದ್ಮೇಲೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಥಿಯೇಟ್ರಿಗೆ ಬನ್ನಿ, ಥಿಯೇಟ್ರಿಗೆ ಬಂದು ನೋಡಿ ಪ್ರೋತ್ಸಾಹಿಸಿ. ಇನ್ನು ಇಡೀ ಟೀಮ್ಗೆ ಮತ್ತೆ ಮುದ್ದಾಗ್ತಾ ಇದ್ದಾರೆ ಇಬ್ಬರು ಆರ್ಟಿಸ್ಟ್ಗಳು. ಮತ್ತೆ ಕೊಪ್ಪ ರಘು ಸರ್, ಧರ್ಮಣ್ಣ, ರಂಗಣ್ಣ ರಘು ಸರ್, ಸೊ ಶಾಖಾರಿ ರಘು ಅವರು, ಈಗ ಪ್ರತಿಯೊಬ್ಬರು ಇರೋದ್ರಿಂದ ಸೊ ಹ್ಯೂಜ್ ಆಗಿ ಕಾಣ್ತಿದ್ದಾರೆ ನಮ್ಮ ಎಲ್ಲರೂ. ಮತ್ತೆ ದಿಲ್ಮಯ ಹೆಸರು ತುಂಬಾ ಖುಷಿಯಾಗಿದೆ, ಅಂದ್ರೆ ಹೃದಯಮಯ ಅಂತ. ಸೊ ನೈಸ್, ಒಳ್ಳೆ ಹೆಸರು ಇಟ್ಟಿದ್ದಾರೆ. ಮತ್ತೆ ಇಬ್ರು ಖುಷಿಯಾಗಿರೋದು. ಸೊ ಹೆಸರಲ್ಲೇ ಹೃದಯ ಖುಷಿಯಾಗುವಂಥದ್ದಿದೆ. ಮತ್ತೆ ಇವನ ಹೆಸರಲ್ಲಿ ಪ್ರಮೋದ್ ಜಯ ಇದೆ. ಸೊ ಗ್ರೇಟ್, ಒಳ್ಳೆ ಪಾಸಿಟಿವ್ ಇದೆ. ನಾನು ಸಿನಿಮಾ ಶುರು ಮಾಡುವಾಗ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಬೇಕು, ಅಂದರೆ ಜನನ್ನ ನಗಿಸ್ಬೇಕು ಮತ್ತು ಅಳಿಸ್ಬೇಕು ಅನ್ನೋ ಅಷ್ಟೇ ಕಾನ್ಸೆಪ್ಟ್ ಇಟ್ಕೊಂಡು ಶುರು ಮಾಡಿದ್ದು. ಕೆಲವೊಂದು ಸೀನ್ಗಳು ತುಂಬ ಚೆನ್ನಾಗಿ ಹಿಂಗೆ ಮಾಡಬೇಕು ಅಂತ, ಅಂದರೆ ಮನ ತಟ್ಟಬೇಕು ಅಂತೇಳಿ ಆ ಥರ ಹೇಳಿದ್ದೀವಿ. ಖಂಡಿತವಾಗೂ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಆಗುತ್ತೆ. ಲಾಸ್ಟ್ 30 ಮಿನಿಟ್ಸು ತುಂಬ ಕನೆಕ್ಟ್ ಆಗ್ತಾರೆ ಎಮೋಷ್ನಲಿ. ಸಾಂಗ್ ಬಗ್ಗೆ ಹೇಳೋದಿದ್ರೆ, ಸಾಂಗು ನನ್ನ ಕಮರ್ಷಿಯಲಿ, ಅದರಲ್ಲೂ ಪವನ್ ಸರ್ ಸಾಂಗ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಗಿತ್ತು. ಗೂಗ್ಲಿ ಮಾಡಿದಾಗಿರ್ಬೋದು, ರಣವಿಕ್ರಮ ಆಗಿಲ್ಲ. ಸೊ ಅವರು ಥರ ಒಂದಷ್ಟು ಮಾಡಿದ್ದೀನಿ. ಆಮೇಲೆ ಸಿನಿಮಾ ನನಗೆ ಚೇತನ್ ಸರ್ದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮಾಡ್ತಾರೆ, ಸುನಿ ಸರ್ ಕ್ಲಾಸ್ ಮಾಡ್ತಾರೆ. ಸೊ ನಮ್ಮದು ಸೆಮಿ ಕಮರ್ಷಿಯಲ್ಲು. ಸೊ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸೊ ಆದಷ್ಟು ಬೇಗ ಥಿಯೇಟ್ರಿಗೆ ಬರುತ್ತೆ, ನೀವೆಲ್ಲ ಸಪೋರ್ಟ್ ಮಾಡಬೇಕು.